ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ತೇರಿದೇನೈತ್ಲ ಈ ವರ್ಷ KCT ಫಸ್ಟ್ ರೌಂಡ್ದಾಗ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಏನೈತ್ಲ ಡಿಸ್ಕಷನ್ ಮಾಡ್ತಾನೆ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಮಾಡೋ ಉದ್ದೇಶ ನಂದೇನಂದ್ರೆ ಅಲ್ಲಿ ಕೀ ವೆಬ್ಸೈಟ್ದಾಗ ಆಫಿಷಿಯಲ್ ಆಗಿನೂ ಕೂಡ ಕಟ್ ಆಫ್ ಅನ್ನ ಅನೌನ್ಸ್ ಆಗಿರ್ತೈತಿ. ಅಲ್ಲಿ ಅಗ್ರಿಕಲ್ಚರ್ ಸಪ್ರೇಟ್ ಆಗಿ ಹುಡುಕ್ಬೇಕಂದ್ರೆ ಬಹಳಷ್ಟು ಏನೈತ್ಲ ಟೈಮ್ ತಗೋತೈತಿ. ಈಗ ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು, ಕೆಲವೊಂದಿಷ್ಟು ಕಡೆ ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಯಾಕಂದ್ರೆ ಅಲ್ಲಿ ಲಿಸ್ಟ್ ಎಲ್ಲ ನೋಡಿ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂತೈತಿ ಅನ್ನೋದು ಬಹಳಷ್ಟು ಏನೈತ್ಲ ತೊಂದರೆ ಆಗ್ತೈತಿ. ಅದಕ್ಕೋಸ್ಕರನ ಆ ತೊಂದರೆ ಕಡಿಮೆ ಮಾಡೋಕ್ಕೋಸ್ಕರನ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಕ್ಯಾಟಗರಿದು ಸುಮಾರು ನಿನ್ನೇನೈತ್ಲ KCT ರಿಸಲ್ಟ್ ಅನೌನ್ಸ್ ಆಯಿತು. ನಾನು ಕೂಡ ಅರೌಂಡ್ 1 hour ಟೈಮನ್ನು ತಗೊಂಡು ಈ PDF ರೆಡಿ ಮಾಡೇನಿ. ಅದಕ್ಕೋಸ್ಕರನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ನಿಮಗೇನಾರೇ ಡೌಟ್ ಇತ್ತಂದ್ರೆ RX Med Vision ಅನ್ನುವಂಥ ನಮ್ಮ ಗ್ರೂಪ್ ಐತಿ, ಅಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. 1-to-1 ಸೆಕ್ಷನ್ ಅನ್ನು ಮಾಡ್ಬೋದು. ನೆಕ್ಸ್ಟ್ ಏನಂದ್ರೆ ನೋಡ್ಬೋದು ನೀವು ಜನರಲ್ ಮೆರಿಟ್ ಅಗ್ರಿಕಲ್ಚರ್ದು ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 17,972 KCT ಥಿಯರಿ ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗೈತಿ. ಮತ್ತು ಕನ್ನಡ 17,972 ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಂ ಅಲ್ಲಿ 19,336 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಅಲ್ಲಿ 19,723 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಆಲ್ರೆಡಿ ನೀವು ಮಾಕ್ ಅಲಾಟ್ಮೆಂಟ್ದಾಗ ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಮಾಕ್ ಅಲಾಟ್ಮೆಂಟ್ ಒಳಗೆ ಇಲ್ಲಿ 18,000 KCT ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಜನರಲ್ ಮೆರಿಟು. ಮತ್ತು ಕನ್ನಡ ಮೀಡಿಯಮ್ 21,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕ್ಯಾಟಗರಿಯಲ್ಲಿ 20,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಒಂದು ಸ್ವಲ್ಪ ಜನರಲ್ ಮೆರಿಟ್ ಒಳಗೆ ಕಟ್ ಆಫ್ ಅಂತೂ ಬಹಳಷ್ಟು ನಿಂತೈತಿ. ಅದಕ್ಕೋಸ್ಕರನ ನಿಮಗೆ ನನ್ನ ಅನಿಸಿಕೆ ಏನಂದ್ರೆ ನೀವು ಈ ರೌಂಡ್ದಾಗಿನ ಚಾಯ್ಸ್ ಚೂಸ್ ಮಾಡೋಕ್ಕಿಂತನೂ ನೆಕ್ಸ್ಟ್ ರೌಂಡ್ ಆಪ್ಷನ್ 2 ಅನ್ನು ಕ್ಲಿಕ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋದ್ರೆ ಇದಕ್ಕಿಂತ ಚಲೋ ಅಂತ ಕಾಲೇಜ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಐತಿ. ನೆಕ್ಸ್ಟ್ ST ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ 26,000 KCT ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗೈತಿ. ಮತ್ತು ಕನ್ನಡ ಮೀಡಿಯಮಲ್ಲಿ 9,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 23,000 KCT ರ್ಯಾಂಕಿಗೆ ಥಿಯರಿ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದೆ. ಮತ್ತು ಮಾಕ್ ಅಲೌಟ್ಮೆಂಟ್ ಒಳಗೆ ಎಷ್ಟು ಕಟ್ ಆಫ್ ಇತ್ತಂದ್ರೆ ಇಲ್ಲಿ 21,000 ಇತ್ತು. ಮತ್ತು ಇಲ್ಲಿ ಸೇಮ್ ಕನ್ನಡ ಮೀಡಿಯಮ್ 9,139 ಇತ್ತು. ಮತ್ತು ಇದ್ರದ್ದು ರೂರಲಲ್ಲಿ 6,285 ಇತ್ತು. ಆಲ್ಮೋಸ್ಟ್ ಆಲ್ ಇಲ್ಲಿ ಒಂದು ಸ್ವಲ್ಪ ಕಟ್ ಆಫ್ ಕಡಿಮೆ ಆಗೈತಿ. ನೆಕ್ಸ್ಟ್ ಕ್ಯಾಟಗರಿ 1 ಅಲ್ಲಿ ನೋಡಿದಾಗ ಜನರಲ್ ಮೆರಿಟ್ 23,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಮಾಕ್ ಅಲೌಟ್ಮೆಂಟ್ದಾಗೂ ಕೂಡ ಸೇಮ್ ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ 25,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿದೆ. ಮತ್ತು ಕನ್ನಡ ಮೀಡಿಯಮಲ್ಲಿ 17,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮಾಕ್ ಅಲೌಟ್ಮೆಂಟ್ದಾಗ 14,700 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ರೂರಲ್ ಕೋಟಾದಲ್ಲಿ ಸುಮಾರು 6,537 KCT ಥಿಯರಿ ರ್ಯಾಂಕಿಂಗ್ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಇದೇ ಮಾಕ್ ಅಲಾಟ್ಮೆಂಟ್ದಾಗ 5,700 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ 21,000 ರ್ಯಾಂಕಿಗೆ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಮಾಕ್ ಅಲೌಟ್ಮೆಂಟ್ ಇಲ್ಲಿ ನೋಡಬೇಕಾದ್ರೆ ಸೇಮ್ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ 25,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗಿದೆ ರೌಂಡ್ 1 ಅಲ್ಲಿ.
ಮತ್ತು ಕನ್ನಡ ಮೀಡಿಯಮಲ್ಲಿ 16,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ರೂರಲ್ ಕೋಟಾದಲ್ಲಿ 24,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮಾಕ್ ರೌಂಡ್ ಒಳಗೆ ನೋಡ್ಬೇಕಂದ್ರೆ ಎಷ್ಟೈತಿ ಅಂತ ಹೇಳಿ ಬಹಳಷ್ಟು ಜನರಿಗೆ ಏನೈತಲ್ಲ, ಕನ್ನಡ ಮೀಡಿಯಂಗೆ ಏನೈತಿ 40,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 2,000 ಡಿಫ್ರೆನ್ಸ್ ಅನ್ನ ಕಾಣ್ಬೋದು. ಮತ್ತು ರೂರಲ್ ಕೋಟಾದಲ್ಲಿ ಸೇಮ್ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 2B ಕ್ಯಾಟಗರಿ. 2B ಕ್ಯಾಟಗರಿಯಲ್ಲಿ ಜನರಲ್ ಮೆರಿಟ್ 27,000 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮಾಕ್ ರೌಂಡ್ ಕಿತ್ತನು ಕಟ್ ಆಫ್ ಒಂದು ಸ್ವಲ್ಪ ಹೈ ಆಗೈತಿ. ಮಾಕ್ ರೌಂಡ್ ಒಳಗೆ 31,000 ಇತ್ತು. ಮತ್ತು ಕನ್ನಡ ಮೀಡಿಯಮ್ ಸೇಮ್ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಇನ್ನು ರೂರಲ್ ಕ್ಯಾಟಗರಿ ಒಳಗೆ ನೋಡ್ಬೇಕಂದ್ರೆ ಕಟ್ ಆಫ್ ಒಂದು ಸ್ವಲ್ಪ ಜಾಸ್ತಿ ಆಗೈತಿ. ಮಾಕ್ ರೌಂಡ್ ಒಳಗೆ 11,559 ಇತ್ತು. ನೆಕ್ಸ್ಟ್ ಯಾವ್ದಂದ್ರೆ 3A ಕ್ಯಾಟಗರಿ. 3A ಕ್ಯಾಟಗರಿಯಲ್ಲಿ ನೋಡ್ಬೇಕಂದ್ರೆ 18,000 ಆಲ್ KCT ರ್ಯಾಂಕ್ ಥೇರಿ ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ 3A ಕ್ಯಾಟಗರಿದು. ಸುಮಾರು ಮಾಕ್ ಅಲಾಟ್ಮೆಂಟ್ ಒಳಗೆ 19,000 ಇತ್ತು. ಒಂದು ಸ್ವಲ್ಪ ಕಟ್ ಆಫ್ ಜಾಸ್ತಿ ಆಗೈತಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ನೋಡ್ಬೇಕಂದ್ರೆ 3A ಕ್ಯಾಟಗರಿಯಲ್ಲಿ ಸೇಮ್ ರ್ಯಾಂಕಿಗೆನ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಮಾಕ್ ರೌಂಡಾಗ. ಮತ್ತು ರೂರಲಲ್ಲಿ 11,659 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಫಸ್ಟ್ ರೌಂಡ್ ಇದೇನೈತಲ್ಲ ಕಟ್ ಆಫ್ ಆಗಿರ್ತೈತಿ. ನೀವು ಕೂಡ ನಿಮಗೆ ಏನೋ ಡೌಟ್ ಇತ್ತಂದ್ರೂ KE ವೆಬ್ಸೈಟ್ದಾಗ ಆಫಿಷಿಯಲಿ ರಿಲೀಸ್ ಮಾಡ್ಯಾರು, ಅಲ್ಲಿ ಹೋಗಿ ಏನೈತಲ್ಲ ಚೆಕ್ ಮಾಡ್ಕೋಬೋದು. ನಂದು 1-2 ಮಿಸ್ಟೇಕ್ ಆಗಿರ್ಬೋದು, ಯಾಕಂದ್ರೆ ಇಲ್ಲಿ ಯಾರೂ ಪರ್ಫೆಕ್ಟ್ ಇಲ್ಲ. ಅದಕ್ಕೋಸ್ಕರ ನಿಮಗೆ ಡೌಟ್ ಇತ್ತಂದ್ರೆ ಚೆಕ್ ಮಾಡ್ಕೋಬೋದು. ಅಲ್ಲಿ ನೀವು ಒಂದೊಂದು ಕ್ಯಾಟಗರಿದ ಕಟ್ ಆಫನ್ನು ಹುಡುಕ್ಬೇಕಂದ್ರೆ ಎಷ್ಟು ಟೈಮ್ ಹಿಡಿತೈತೆ ಅನ್ನೋದು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಟ್ರೈ ಮಾಡಿರಿ ಒಂದ್ಸರಿ ಏನಾದ್ರೆ ಆಗ್ಬತ್ತಕ. ನೆಕ್ಸ್ಟ್ ಯಾವುದಂದ್ರೆ 3B ಕ್ಯಾಟಗರಿ. 3B ಕ್ಯಾಟಗರಿ ಜನರಲ್ ಮೆರಿಟ್ದು ಎಷ್ಟೈತೆ ಅಂದ್ರೆ 19,000 KCT ಥೇರಿ ಅಗ್ರಿ ಥೇರಿ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 18,000 KCT ಥೇರಿ ಅಗ್ರಿ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲಲ್ಲಿ 13,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನಿಮ್ಮ ರ್ಯಾಂಕಿಂಗ್ ಇದಕ್ಕಿಂತ ಒಂದು 5,000-6,000 ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ರೌಂಡ್ ಒಳಗೂ ಪಾರ್ಟಿಸಿಪೇಟ್ ಮಾಡಿರಿ. ಈಗ ಕಾಂಪಿಟೇಷನ್ ಒಂದು ಸ್ವಲ್ಪ ಜಾಸ್ತಿ ಇರ್ತೈತಿ, ಯಾಕಂದ್ರೆ ಇನ್ನೂ ನೀಟ್ ರಿಸಲ್ಟ್ ಬಂದಿಲ್ಲ. ಓಕೆ, ಇಲ್ಲಿ ಏನೈತಲ್ಲ ಬಹಳಷ್ಟು ಈ ವರ್ಷ SC ಕ್ಯಾಟಗರಿದು ಒಂದು ಸ್ವಲ್ಪ ಇದನ್ನಾಗಿತ್ತು, ಅದ್ರ ಬಗ್ಗೆನ ಇಲ್ಲಿ ಎಕ್ಸ್ಪ್ಲೈನ್ ಮಾಡತ್ತಾನಿ. ಮತ್ತು ಆಲ್ರೆಡಿ KEದಿಂದನೂ ರಿಸಲ್ಟ್ ಬಂದೈತಿ. SC ಕ್ಯಾಟಗರಿ ಜನರಲ್ ಮೆರಿಟ್ 33,000 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮಾಕ್ ಅಲಾಟ್ಮೆಂಟ್ ಒಳಗೆ 32,000 ಇತ್ತು. ಒಂದು ಸ್ವಲ್ಪ ಕಟ್ ಆಫ್ ಕಡಿಮೆ ಆಗೈತಿ. ಮತ್ತು ಕನ್ನಡ ಮೀಡಿಯಮಲ್ಲಿ 30,000 ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಕಟ್ ಆಫ್ ಒಂದು ಸ್ವಲ್ಪ ಕಡಿಮೆ ಆಗೈತಿ. ಅವಾಗ ಏನೈತಲ್ಲ ಮಾಕ್ ಅಲಾಟ್ಮೆಂಟ್ ಒಳಗೆ 27,000 ಇತ್ತು. ಮತ್ತು ರೂರಲಲ್ಲಿ ನೋಡ್ಬೇಕಂದ್ರೆ 32,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅಂದ್ರೆ ಲಾಸ್ಟ್ ಮಾಕ್ ರೌಂಡ್ ಒಳಗೆ ಅರೌಂಡ್ 27,000 ಇತ್ತು. ಒಂದು ಸ್ವಲ್ಪ ಕಟ್ ಆಫು ಕಡಿಮೆ ಆಗೈತಿ. ಇದಕ್ಕಿಂತ ಕಟ್ ಆಫು ಕಡಿಮೆ ಆಗ್ತೈತಿ, ವೇಟ್ ಮಾಡ್ರಿ. ನೆಕ್ಸ್ಟ್ ಯಾವ್ದಂದ್ರೆ SC ಕ್ಯಾಟಗರಿ ಸೆಕೆಂಡ್ ಅಂದ್ರೆ B ಕ್ಯಾಟಗರಿ ಇದು ಒಂದು ಸ್ವಲ್ಪ ಇದನ್ನಾಗೈತಿ. KEದಿಂದ ಯಾವ ರೀತಿ ಕೊಟ್ಟರು. ಜನರಲ್ ಮೆರಿಟಿಗೆ 26,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 13,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲಲ್ಲಿ 22,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಒಂದು ಸ್ವಲ್ಪ ಕಟ್ ಆಫ್ ಅಂತೂ ಜಾಸ್ತಿ ಆಗೈತಿ SC2 ಒಳಗೆ. ನೆಕ್ಸ್ಟ್ SC3 ಒಳಗೆ ನೋಡ್ಬೇಕಂದ್ರೆ 17,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ನೆಕ್ಸ್ಟ್ ನೋಡ್ಬೇಕಂದ್ರೆ ಕನ್ನಡ ಮೀಡಿಯಮಲ್ಲಿ 13,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲಲ್ಲಿ 22,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ SC4 ಒಳಗೆ ಅಲ್ಲಿ 43,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ರೂರಲ್ ಕೋಟಾದಲ್ಲಿ 39,000 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದೇನೈತಿ KCT ಫಸ್ಟ್ ರೌಂಡಿಂದ ಕಟ್ ಆಫ್ ಆಗಿರ್ತೈತಿ. ನಿಮಗೆ ಏನೋ ಡೌಟ್ ಇತ್ತಂದ್ರೂ ಅಫಿಷಿಯಲ್ ವೆಬ್ಸೈಟ್ ಒಳಗೆ ಹೋಗಿ ಚೆಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.